ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಕಾರ್ತಿಕ ಸೋಮವಾರದ ವ್ಲಾಗ್ ಆಗಿರುತ್ತೆ, ಅಂದರೆ ಕಡೆ ಸೋಮವಾರದ ವ್ಲಾಗು. ಸೊ ಅದೊಂದು ಮಾತ್ರ ಅವತ್ತಿನ ದಿನದ್ದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅದನ್ನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೇಳು, ಆಯ್ನೇ ಹೇಳಿಲ್ಲ. ಹಾಯ್ ಹೇಳಲ್ವಾ? ಏನು, ಯಾಕೆ ನಿಂತ್ಕೊಂಡಿದ್ಯಾ? ಮುನ್ಸ್ಕೊಂಡು ನಿಂತ್ಕೊಂಡಿದ್ಯಾ? ಯಾಕೆ ಮುನ್ಸ್ಕೊಂಡಿದ್ಯಾ? ಯಾಕೆ ನೀನು ಕಕ್ಕ ತೊಳ್ಸ್ಕೊತಿಲ್ಲ? ಯಾಕೆ ತೊಳ್ಸ್ಕೊತಿಲ್ಲ? ಹೋಗಲ್ಲ, ಅಪ್ಪ ಕರೀತಾ ಇಲ್ವಾ? ಓಡು ಬೇಗ. ಸರಿ ಹೋಗಿ ಮುನ್ಸ್ಕೊಬೇಡ, ಹೋಗು. ಗುಡ್ ಗರ್ಲ್ ಅಲ್ವಾ? ಓಡಮ್ಮ, ಗೋ ಬೇಬಿ, ಗೋಮಾ. ಹೋಗಪ್ಪ ಬೇಗ, ಟೈಮ್ ಆಯ್ತು. ಹಾಲು ಕೊಡ್ತೀನಿ ನಡಿ ಬೇಗ. ಅದಕ್ಕೆ ಹೋಗು, ಬೇಗ ತೊಳ್ಸ್ಕೊಬಾ. ಇನ್ನು ಮಂತ್ ಎಂಡ್ ಆಗಿರೋದ್ರಿಂದ ಸಂತೋಷ್ಗೆ ಜಾಸ್ತಿ ಕೆಲಸ ಇರುತ್ತೆ. ಸೊ ಬೇಗ ಹೋಗಬೇಕು, ಬೇಗ ಏನಾದರೂ ಕ್ವಿಕ್ಕಾಗಿ ಮಾಡೋ ಅಂಥ ಬ್ರೇಕ್ಫಾಸ್ಟ್ನ ಮಾಡು ಅಂತ ಹೇಳಿದ್ರು. ಇನ್ನು ಮನೇಲಿ ಜಾಸ್ತಿ ಏನು ತರಕಾರಿ ಕೂಡ ಇರಲಿಲ್ಲ, ಸ್ವಲ್ಪ ಅವರೆಕಾಳಿತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಅವರೆಕಾಳು ಬಾತ್ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಸಮ್ಟೈಮ್ಸ್ ಏನೂ ಇಲ್ಲ ಅಂದರೆ ಏನೋ ಸಿಂಪಲ್ಲಾಗಿ ಏನಾದರೂ ಮಾಡೋದನ್ನ ತಲೆ ಓಡಿಸ್ಬೇಕು ಅಷ್ಟೇ. ಸೊ ಅವರೆಕಾಳು ಬಾತು ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೇನು ಅಡಿಷ್ನಲಾಗಿ ಏನು ತರಕಾರಿ ಏನೂ ಹಾಕಿಲ್ಲ, ಮತ್ತೇನು ರುಬ್ಕೊಂಡು ಇಲ್ಲ, ಸಿಂಪಲ್ಲಾಗಿ ಹಾಗೆ ಮಾಡಿದೆ. ಇನ್ನು ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ. ಸೊ ಈಗ ನೋಡ್ತಾ ಇರ್ಬೋದು ನನ್ನ ಅವರೆಕಾಳು ಬಾತ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆದರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಅದೊಂದು ಕಮ್ಮಿ ಮಾಡಬೇಕಾಗಿತ್ತು. ಈ ನಡುವೆ ಸ್ವಲ್ಪ ಜಾಸ್ತಿ ಉಪ್ಪು ಕೇಳ್ತಾ ಇದ್ರು ಸಂತೋಷು, ಅದಕ್ಕೆ ಇನ್ನು ಉಪ್ಪು ಕಮ್ಮಿ ಆದರೆ ಬೈತಾರೆ ಅಂದ್ಬಿಟ್ಟು ಫಸ್ಟೇ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಟೇಸ್ಟ್ ಎಲ್ಲ ಸಕ್ಕತ್ತಾಗಿ ಬಂದಿತ್ತು. ಹೆಂಗಿದೆ? ಪಲಾವ್ ಅಲ್ಲ, ಅದು ರೈಸ್ ಬಾತು. ಅವರೇ ಬೇಳೆ ಬಾತ್ ಹೇಗಿದೆ? ನಿಜವಾಗ್ಲೂ ಚೆನ್ನಾಗಿತ್ತಾ? ಖಾರ ಉಪ್ಪು ಏನೋ ಜಾಸ್ತಿ ಆಗಿಲ್ವಾ? ಖಾರ ಸಿಕ್ಕಾಪಟ್ಟೆ ಖಾರನಾ? ಸುಳ್ಳು ಹೇಳ್ಬೇಡ. ಮೀಡಿಯಮ್ ಆಗಿ ಚೆನ್ನಾಗಿ ಮಾಡಿದ್ದೀನ. ಈ ಕಾಲಲ್ಲ, ಅದು ಆ ಕಾಲು. ಆ ಕಾಲು. ಇದು ಈ ಕಾಲು. ಬಾ ಚಾಮಿ, ಕೈ ಮುಗಿ ಬಾ. ಚಾಮಿ ಕಾಪಾಡಪ್ಪ ಅಂತ. ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ. ಚಾಮಿ ಚೆನ್ನಾಗಿ ಓದೋ ಥರ ಮಾಡಪ್ಪ. ಗುಡ್ ಗರ್ಲ್ ಆಗ್ಬೇಕು ನಾನು. ವೆರಿ ಗುಡ್. ನಡಿ. ಅಜ್ಜಿ ಕೂಡ ಬಿಚ್ಕೊಡ್ತೇವೆ ಚಾಕ್ಲೇಟ್. ಅಲ್ಲ, ಇಲ್ಲಿ ಬಿಚ್ಚಿದ್ರೆ ಅಲ್ಲಿ ತಕ್ಕ ತಿಂತಾಳೆ ಅಂತ. ತೊಳವ ಅಜ್ಜಿಗೆ ಬಾಯ್ ಮಾಡು. ಮೋನಿನ ಬೇಬಿ ಸಿಟ್ಟಿಂಗ್ ಹಾಕಿದ್ದೀನಿ. ಒಂದು 2 ದಿನ ಹೇಗೋ ಹೋದ್ಲು, ಯಾಮಾರಿದ್ಲು. ಬಟ್ 3rd ಡೇಯಿಂದ ಹೋಗ್ತಾ ಇಲ್ಲ, ಅಳ್ತಾನೇ ಇದ್ಲು. ಅದಕ್ಕೆ ಸ್ವಲ್ಪ ನೈಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಡ್ ಗರ್ಲ್ ಅಂತೆ ನಮ್ಮ ಮನೆಯಲ್ಲಿ. ಇದೆ ಅವತಾರ ಆಗೋಯ್ತು ಇವಳ್ದು. ಕೊಡೋ ಅನ್ನೋದು.
ಡೈಲಿ ಸ್ಕೂಲ್ಗೆ ಹೋಗ್ಬಿಡ ಮನೇಲೆ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ನಲ್ಲ, ಅಲ್ಲಿ ತುಂಬಾ ಅಳ್ತಾ ಇದ್ಲು, ನನ್ನ ಕೈಯೇ ಬಿಡ್ತಾ ಇರಲಿಲ್ಲ. ಆಮೇಲೆ ಅವತ್ತು ಟೀಚರ್ಸ್ದು ಮೀಟಿಂಗ್ ಕೂಡ ಏನೋ ಇತ್ತಂತೆ, ಅದಕ್ಕೋಸ್ಕರ ನನಗೆ ಸ್ವಲ್ಪ ಕೆಲಸ ಇದೆ, ಇವತ್ತು ಮೀಟಿಂಗ್ ಇದೆ, ಇವತ್ತು ಬೇಗನೂ ಬಿಟ್ಬಿಡ್ತೀವಿ, ಸೊ ಇವತ್ತೊಂದು ದಿನ ಕರ್ಕೊಂಡೋಗಿ ನಾಳೆಯಿಂದ ಕಳಿಸಿ ಅಂತ ಹೇಳಿದ್ರು. ಅದಕ್ಕೆ ಅವಳನ್ನ ಬೈಕೊಂಡು ಕರ್ಕೊಂಬಂದೆ. ಯಾವಾಗಲೂ ಹೀಗೆ ಮಾಡ್ತೀಯ ನೀನು, ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿ. ಇನ್ನು ಸಾಯಂಕಾಲ ಪೂಜೆ ಮಾಡೋಣ. ಮತ್ತು ಈ ಕಾರ್ತಿಕದಲ್ಲಿ ನಾವು ಯಾವುದು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಅದಕ್ಕೆ ಹೋಗ್ಬಿಟ್ಟು ಶಿವ ದೇವಸ್ಥಾನಕ್ಕೆ ಯಾವುದಾದ್ರೂ ಹೋಗ್ಬಿಟ್ಟು ಬರೋಣ, ರೆಡಿ ಆಗು, ಮತ್ತು ಮನೇಲೂ ಎಲ್ಲ ಪೂಜೆ ಮಾಡಿಬಿಡು ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಅಡುಗೆ ಎಲ್ಲ ನಮ್ಮ ಅಮ್ಮನೇ ಮಾಡಿದ್ದಿದ್ದು. ಅಮ್ಮ ಅಂದರೆ ನಮ್ಮ ಅತ್ತೆ. ಸೊ ನಮ್ಮ ಅತ್ತೆನೇ ಎಲ್ಲ ಪ್ರತಿಯೊಂದು ಒಬ್ಬಟ್ಟು ಸಾರು, ಬೇಳೆ ಸಾರು, ಅನ್ನ, ವಡೆ, ಕೋಸಂಬರಿ ಎಲ್ಲ ಪಾಪ ಅವರೇ ಮಾಡಿದ್ರು. ನನಗೆ ಹೋಗೋಕ್ಕಾಗಿಲ್ಲ ಕೆಳಗಡೆ, ಮೇಲೆ ಸ್ವಲ್ಪ ಕೆಲಸ ಇತ್ತು, ಸೊ ಎಲ್ಲ ಇಲ್ಲೇ ರೆಡಿ ಮಾಡ್ಕೊತಾ ಇದ್ದೆ. ಮೋನಿ ಹಾಯ್, ಅಯ್ಯೋ ಡ್ಯಾನ್ಸು. ಈ ಸಲ ತುಳಸಿ ಹಬ್ಬದ ದಿವಸ ಕೂಡ ನಾವು ತುಳಸಿ ಹಬ್ಬ ಮಾಡಿರಲಿಲ್ಲ. ಈ ಥರ ಕಡೆ ಇದು ಕಾರ್ತಿಕದಲ್ಲೇ ಸೋಮವಾರ ಮಾಡೋಣ ಒಟ್ಟಿಗೆನೆ ಅಂತ ಹೇಳಿದರು. ಕೆಳಗಡೆ ನಮ್ಮ ಅತ್ತೆ ಕೂಡ ಅವತ್ತೇ ಮಾಡಿದ್ರು. ಸೊ ಅವರೇ ಎಲ್ಲ ತಂದು ಕೊಟ್ಟಿದ್ರು ಐಟಮ್ಸು, ಅದನ್ನೆಲ್ಲ ಹಾಕಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಅಷ್ಟೇ. ಆಮೇಲೆ ಮೋನಿನ ಬೇರೆ ರೆಡಿ ಮಾಡಿದ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ, ಸೊ ಅವಳಂತೂ ಫುಲ್ ಖುಷಿಯಾಗಿಬಿಟ್ಟಿದ್ಲು. ಮತ್ತು ಮೋರೋವರ್ ನಾನು ಈಗ ರೀಸೆಂಟಾಗಿ ಯಾವುದೂ ವ್ಲಾಗ್ಸು ಮಾಡಿರಲಿಲ್ಲಲ್ಲ, ಅದಕ್ಕೋಸ್ಕರ ಇವತ್ತು ಕ್ಯಾಮ್ರಾ ಇಟ್ಕೊಂಡಿದ್ದೆ ಅಂತ ಹೇಳಿ ಅವಳು ಫುಲ್ ಖುಷಿಯಾಗಿ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಾ ಇದ್ಲು. ಇದು ನನ್ನ ಡ್ರೆಸ್ ಹೇಗೆ ಬರುತ್ತೆ ಅಂತ ತೋರ್ಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಅಪ್ಪು ಒಳಗಡೆ ಪೂಜೆ ಮಾಡ್ತಿದ್ದಾರೆ, ಮತ್ತು ಇಲ್ಲಿ ಮೋನಿ ಬಂದಳು. ಇನ್ನು ಅಪ್ಪುನೇ ಪೂಜೆ ಮಾಡ್ತಾಯಿದ್ದಿದ್ದು, ಅದಕ್ಕೋಸ್ಕರ ಟಿ ವಿಲಿ ಸಾಂಗ್ ತುಂಬ ವಾಲ್ಯೂಮ್ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ, ಇನ್ನು ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿ ಅದನ್ನು ಮ್ಯೂಟ್ ಮಾಡಿ ಆ ಸೆಗ್ಮೆಂಟು ನಾನು ಮಾತಾಡ್ತಾಯಿದ್ದೀನಿ ಅಷ್ಟೇ. ನಾನು ಪೂಜೆ ಮಾಡಬೇಕಾದ್ರೆ ಮಾತ್ರ ನನಗೆ ಚಾನಲ್ ಬೇರೆ ಹಾಡೋಕ್ಕಕ್ಕೆ ಬಿಡೋದೇ ಇಲ್ಲ. ಅದೇ ಅವ್ರು ಪೂಜೆ ಮಾಡ್ತಾರೆ ಅಂದರೆ ಮಾತ್ರ ಅವ್ರಿಗೆ ಫುಲ್ಲು ಒಂಥರ ಎನ್ವೈರಮೆಂಟ್ ಎಲ್ಲ ಪಾಸಿಟಿವ್ ಆಗಿರಬೇಕು, ಒಳ್ಳೆ ಹಾಡು ಹಾಕಿರಬೇಕು, ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ನು ಎಲ್ಲ ಪೂಜೆ ಕೆಲಸ ಎಲ್ಲ ಮುಗೀತು, ಇನ್ನು ಹೊರಟ್ವಿ. ಇಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸಂತೋಷ್ ಇಲ್ಲ ಮಲ್ಲೇಶ್ವರಂಗೆ ಹೋಗೋಣ, ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಅದಕ್ಕೆ ಬೇಗನೆ ಮುಗಿಸ್ಬಿಟ್ವಿ. ಇದು ಕೆಳಗಡೆ ಮನೇಲಿ ನಮ್ಮ ಅತ್ತೆ ಒಳಗಡೆ ತುಳಸಿನ ಎಲ್ಲ ತೊಗೊಂಬಂದು ಇಲ್ಲಿ ಒಳಗಡೆನೇ ಪೂಜೆ ಮಾಡಿದ್ದಾರೆ. ಅವರು ಈ ಥರ ಎಲ್ಲ ತೆಂಗಿನಕಾಯಿ ದೀಪ ಎಲ್ಲ ಹಚ್ಚಿದ್ದು. ಇವಾಗ ಅಯ್ಯಪ್ಪ ಟೆಂಪಲಿಗೆ ಬಂದ್ವಿ. ಇದು ಒಂದು ಗುಟ್ಟಳ್ಳಿ ಹತ್ರ ಇರೋದು, ಮಲ್ಲೇಶ್ವರಂ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು ಇದು. ಈ ದೇವಸ್ಥಾನಕ್ಕೆ ಯೂಶ್ವಲಿ ಸಂತೋಷ್ ನಮ್ಮನ್ನ ಕರ್ಕೊಂಬರೋದು. ಅವರು ಇರುಮುಡಿ ಎಲ್ಲ ಕಟ್ಟಬೇಕು ಅಂದರು, ಅವ್ರು ಅದೇ ದೇವಸ್ಥಾನಕ್ಕೆ ಬರೋದು. ಅದಾದಮೇಲೆ ಮಲ್ಲೇಶ್ವರಮಲ್ಲೇ ಮಹೇಶ್ವರಮ್ಮ ಟೆಂಪಲ್ ಇದೆ. ಸೊ ಅಲ್ಲಾದರೂ ನಮಗೆ ಶಿವಪ್ಪ ಸಿಗ್ಬೋದೇನೋ ಅಂತ ಆ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲೂ ಶಿವಪ್ಪ ಇರಲಿಲ್ಲ. ಸೊ ಕಾರ್ತಿಕದಲ್ಲಿ ಶಿವನ ದರ್ಶನ ಮಾಡಬೇಕು ಅಂತಲೇ ಇತ್ತು, ಅದಕ್ಕೋಸ್ಕರ ಮತ್ತೆ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇತ್ತು. ನಾನು ಯಾವತ್ತೂ ಹೋಗೇ ಇರಲಿಲ್ಲ ಆ ದೇವಸ್ಥಾನಕ್ಕೆ. ಸರಿ ಇಲ್ಲೇ ಹೋಗಿ ನೋಡೋಣ, ಇಲ್ಲಿರ್ಬೋದು ಅಂತ ಹೇಳಿ ಇಲ್ಲಿ ಹೋದ್ವಿ. ಸೊ ಫೈನಲಿ ನಮಗೆ ಶಿವನ ದರ್ಶನ ಆಯಿತು. 3 ದೇವಸ್ಥಾನ ಅವತ್ತು ರೌಂಡ್ ಹೊಡೆದಿದ್ದು, ಖುಷಿ ಇತ್ತು. ಎಲ್ಲ ಕಡೆ ಲಾಸ್ಟ್ ವಾರ ಅಲ್ಲ, ಎಲ್ಲ ಕಡೆ ದೀಪೋತ್ಸವ ಆಯಿತು, ತುಂಬ ಚೆನ್ನಾಗಿತ್ತು. ಮತ್ತು ಗಣೇಶನಿಗೂ ಕೂಡ ಬೆಣ್ಣೆ ಅಲಂಕಾರ ಮಾಡಿದರು. ಆ್ಯಂಡ್ ಮೋನಿಗೊಂದು ಬಲೂನ್ ಕೊಡಿಸ್ಕೊಂಡು ಅಲ್ಲಿಂದ ಕರ್ಕೊಂಬಂದೆ. ಸೊ ಇದಿಷ್ಟು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ.